ಮೇನ್ ಬೇಕಾಗಿರೋದೇ ನಮಗೆ ರೈತರಿಂದನೇ ರೈತರಿಗೋಸ್ಕರನೇ ಮಾಡ್ತಾರೆ ಕಾನ್ಸೆಪ್ಟ್ ನಾನು. ಯಾಕೆಂದರೆ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೇನೇ ಹಳ್ಳಿಕಾರ್ತನ ಏನು ನಮ್ಮ ದೇಶೀಯ ತಳಿ ಇದೆಯೋ ಆ ತಳಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಇರಬೇಕು. ಯಾಕೆಂದರೆ ಅದು ನಶಿಸಿ ಹೋಗ್ತಾ ಇದೆ. ಪ್ರತಿಯೊಂದು ಜಾಗ, ಪ್ರತಿಯೊಂದು ಜಿಲ್ಲೆ, ಡಿಸ್ಟಿಕಲ್ಲಿ, ಪ್ರತಿಯೊಂದು ನಮ್ಮ ಏನು ರಾಜ್ಯ ಇದೆಯೋ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅದು ಯಶಸ್ವಿಯಾಗಿರಬೇಕು ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರತಿಯೊಂದು ಹಳ್ಳಿಲೂ ಕೂಡ ರೈತರಿಂದ ರೈತರಿಗೆ ತಲುಪಬೇಕು. ಮಧ್ಯೆ ಯಾರೋ ಒಬ್ಬರು ತರೋದು, ದಳ್ಳಾಳಿಗಳು ನಿಂತ್ಕೊಂಡು ಅದನ್ನು ಹಿಡ್ಕೊಬಂದು ಅವರು ಹೆಚ್ಚಿನ ಲಾಭ ಇಟ್ಕೊಂಡು ಅದನ್ನು ಮಾಡ್ತಿದ್ದಾರೋ ಅದು ಬೇಡ. ನಾನು ಡೈರೆಕ್ಟಾಗಿ ಮಾಡೋ ಪ್ರತಿಯೊಂದು ವೀಡಿಯೋನು ಕೂಡ ಪ್ರತಿಯೊಂದು ಜನಕ್ಕೂ ತಲುಪಬೇಕು. ಪ್ರತಿಯೊಂದು ಮನೆಗಳಿಗೂ ಅದರದೇ ಆದ ರೀತಿಯಲ್ಲಿ ತಲುಪಿದಾಗ ಎಲ್ಲ ರೈತರು ಕೂಡ ಡೈರೆಕ್ಟಾಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರನೇ ದನಕರುಗಳನ್ನು ಪರ್ಚೇಸ್ ಮಾಡ್ತಾರೆ. ಆವಾಗ ಮಧ್ಯದಲ್ಲಿರ್ತಕ್ಕಂಥ ತುಂಬ ಏನು ಪ್ರಾಬ್ಲಮ್ಸ್ ಇದೆಯೋ ಅದು ಎಲ್ಲ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಒಂದು ಭಾರಿ ದನಗಳ ಜಾತ್ರೆ ಇದೆಯೋ ಆ ಜಾತ್ರೆ ಸಮಾರಂಭಕ್ಕೆ ಇವತ್ತು ನಾವು ಬಂದಿದ್ದೀವಿ. ಹಾಗೆ ಪ್ರತಿಯೊಂದು ದೊಡ್ಡ ಮಟ್ಟದಲ್ಲಿರೋದು ಅಂತಲ್ಲ, ಚಿಕ್ಕ ಮಟ್ಟದಿಂದ ದೊಡ್ಡ ಮಟ್ಟದವರೆಗೂ ಯಾರ್ಯಾರು ಯಾವ್ಯಾವ ಥರ ಇರ್ತದೆ ಅದೆಲ್ಲವನ್ನು ಕೂಡ ನಾವು ಇವತ್ತು ನೋಡ್ತಾ ಹೋಗ್ತೀವಿ. ಅದೇ ನಮಸ್ಕಾರ. ಇವತ್ತು ನೀವು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಜಾತ್ರೆಗೆ ಬಂದಿದ್ದೀರಾ. ಭಾರಿ ದನಗಳ ಜಾತ್ರೆ ಪ್ರತಿ ವರ್ಷ ನಡೀತಿದ್ದಾಗೆ ಈ ವರ್ಷನೂ ಕೂಡ ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೀತಾ ಇದೆ. ಹಾಗಾಗಿ ಜಾತ್ರೆ ನಡೀತಾ ಇದೆ. ನೀವೆಲ್ಲ ಯಾವ ಕಡೆಯಿಂದ ಬಂದಿದ್ದೀರಾ? ನಾವು ಬಳ್ಳಾರಿಯಿಂದ ಬಂದಿವ್ರಿ. ಬಳ್ಳಾರಿಯಿಂದ. ಬಳ್ಳಾರಿ ಹತ್ರ ಯಾವ ಊರು? ಅಗ್ರಿಬೊಮ್ಮನಹಳ್ಳಿ ತಾಲೂಕು ಏನು ಅಲ್ಲಿಂದ ಬಂದಿದ್ದೀರಾ? ಓಕೆ. ಈಗ ನೀವು ಎಲ್ಲರೂ ಕೂಡ ಇವತ್ತು ಜಾತ್ರೆ ಸಮಾರಂಭಕ್ಕೆ ಬಂದಿದ್ದೀರಾ. ಇಲ್ಲಿ ನೀವು ಏನು ದನ ಕೊಳ್ಳಲಿಕ್ಕೋಸ್ಕರ ಬಂದಿರೋದಾ? ದನ ತಗೊಳ್ಳೋದಕ್ಕೋಸ್ಕರ ಬಂದಿದ್ದೀರಾ? ದನ ತಗೊಳ್ಳೋಕ್ಕೋಸ್ಕರನೇ ಬಂದಿದ್ದೀರಾ. ಇವಾಗ ಪ್ರತಿ ವರ್ಷ ನಿಮಗೆ ಯಾವ ಥರ ದನಗಳು ಸಿಕ್ತಿದ್ವೋ ಅದಕ್ಕಿಂತ ಚೆನ್ನಾಗಿರೋ ದನಗಳು ಸಿಕ್ಕಿದ್ಯಾ ಅಥವಾ ನಾರ್ಮಲ್ ಆಗಿದೆಯಾ? ಅದಕ್ಕಿಂತ ಚೆನ್ನಾಗಿ ಬಂದವ, ಮೇಡಮ್ಸ್ ಬಂದವ, ನಾರ್ಮಲ್ ಬಂದವ, ಎಲ್ಲ ಇದಾವ್ರಿ. ಎಲ್ಲ ಇದಾವೆ ಅಂತಾನೆ ನೀವು ಬಂದಿದ್ದೀರಾ? ನೀವು ಓಕೆ. ಈಗ ನಿಮ್ಮ ಬಳ್ಳಾರಿಯಲ್ಲಿ ನಿಮ್ಮದೇ ಆದ ಬೇರೆ ತಳಿ ದನ ಇದೆ. ನೀವು ಅದರಲ್ಲೂ ಹಳ್ಳಿಕಾರ ದನನೇ ಯಾಕೆ ತುಂಬ ಇಷ್ಟಪಡ್ತೀರಾ? ಗಟ್ಟಿ ದನ ಅಂತ ಅಂದ್ರೆ ನಮ್ಮ ಹಳ್ಳಿಕಾರರು ಯಾವತ್ತಿದ್ರು ಬ್ರ್ಯಾಂಡ್ ಅಂತಾನೆ ನೀವು ಹೇಳೋದು, ಅದಕ್ಕೋಸ್ಕರ. ಓಕೆ. ಅಂದರೆ ನೀವು ಹೇಳೋ ಪ್ರಕಾರ ನಮ್ಮ ಹಳ್ಳಿಕಾರ ಒಂಥರ ಗಟ್ಟಿ ದನ ಯಾವುದೇ ಒಂದು ಜಾಗಕ್ಕಾದ್ರೂ ಒಂದು ಸೂಟೇಬಲ್ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನಿಮ್ಮಲ್ಲಿದೆ. ಓಕೆ. ಈಗ ನೀವು ಎಷ್ಟು ಜನ ಬಂದಿದ್ದೀರಾ ಟೋಟಲು? 15 ಮಂದಿ ಟೋಟಲ್ ಬಂದಿದ್ದೀರಾ? ಹಾಂ. ಇನ್ನು ಬೇರೆಯವರೆಲ್ಲ ಇನ್ನೂ ತುಂಬ ಜನ ಇದ್ದಾರೆ. ಓಕೆ. ನಿಮಗೆ ಇವತ್ತು ಖುಷಿಯಾಗಿದೆಯಾ ಜಾತ್ರೆಗೆ ಬಂದಾಗ? ಓಕೆ, ಥ್ಯಾಂಕ್ ಯು ಅಣ್ಣ. ಮೊದಲನೇದಾಗಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಜಾತ್ರೆಗೆ ಎಲ್ರಿಗೂ ಕೂಡ ಆಧಾರದ ಸುಸ್ವಾಗತ. ನಾನು ಇವತ್ತು ಈ ಜಾತ್ರೆಯಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ನಿಮಗೆ ಈ ಜಾತ್ರೆಯಲ್ಲಿ ಏನಕ್ಕೋಸ್ಕರ ನೀವು ದನಗಳ ಕಟ್ಟಿ ಬರ್ತಾ ಇದ್ದೀರಾ? ಏನೋ ಒಂದು ಹಳ್ಳಿಕಾರ ಉಳಿಸ್ಬೇಕು, ಬೆಳೆಸ್ಬೇಕು ಅನ್ನೋದು ನಮಗೆ ಇಷ್ಟ. ಆ ಉದ್ದೇಶ ಇಟ್ಕೊಂಡು ಯುವಕರು ಎಲ್ಲರೂ ಇದೇ ಥರ ನಮ್ಮ ನೋಡಿ ಕಲೀಲಿ, ನೋಡಲಿ, ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಕಟ್ಟಿದ್ದೀವಿ ಅಣ್ಣ. ನೀವು ಕಟ್ಟಿದ್ದೀರಾ? ಓಕೆ. ಎಷ್ಟು ವರ್ಷಗಳಿಂದ ನೀವು ಈಗ ಕಟ್ತಾ ಇರೋದು ಇದನ್ನೆಲ್ಲ? ಅಣ್ಣ ನನ್ನ ಮನೇಲಿ ದನ ಇಲ್ಲ. ಹಾಂ. ನಿಮ್ಮ ಮನೇಲಿ ದನ ಇಲ್ವಾ? ಇಲ್ಲ ಅಣ್ಣ.
ಮತ್ತೆ ದನ ಇಲ್ಲದೆ ಹೇಗೆ ಬಂದಿದ್ದೀರಾ? ಅಣ್ಣ ನನ್ನ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಏನಿದೀವಿ, ಹಾಂ, ಈ ಫ್ರೆಂಡ್ಸ್ಗಳ ಜೊತೆ ನಾನು ವರ್ಷಕ್ಕೊಂದ್ಸತಿ ಅವ್ರ ಜೊತೆ ಬಂದಿರ್ತೀನಿ. ಓಕೆ. ಮನೆ ಮಕ್ಕಳು ಮಗ ಎಲ್ಲ ಬಿಟ್ಟು ಇಲ್ಲಿ ಇರ್ತೀನಿ ನಾನು. ಮನೆ ಮಠ ಎಲ್ಲ ಮಕ್ಕಳು ಮರಿ ಎಲ್ಲ ಬಿಟ್ಟು ನೀವು ಹಸುಗಳ ಜೊತೆ ಇದ್ಬಿಡೋದು. ಈ ಬಸವಣ್ಣನ ಸೇವೆ ಮಾಡಬೇಕು ಅನ್ನೋದು ಆಸೆ ಒಂದು. ಬೆಳಿಗ್ಗೆ ಎದ್ದು ನಮ್ಮನೆ ಎದುರುಗಡೆ ಒಂದ್ ಜೊತೆ ಒಂದು ಓರಿ ಇರ್ತೈತೆ, ಆ ಓರಿ ಜೊತೆ ಆಟ ಆಡ್ಕೊಂಡು ಇವತ್ತು ನೋಡ್ರಿ ಇಲ್ಲಿ ಬಂದ್ ಇದ್ರೆ ಇನ್ನ ಒಂದ್ ವಾರ ಇಲ್ಲಿಂದ ಕದಲಲ್ಲ ಅಣ್ಣ. ಇಲ್ಲಿಂದ ಒಂದ್ ವಾರ ಕದಲಲ್ಲ, ಒಂದ್ ವಾರ ಪೂರ್ತಿ ಮನೆ ಮಠ ಎಲ್ಲ ರಜಾ ಹಾಗಾದ್ರೆ. ಓಕೆ, ನೋಡಿ ಸ್ನೇಹಿತರೆ, ಪ್ರೀತಿ ಅನ್ನೋದು ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಹಳ್ಳಿಕರ ಮೇಲೆ ಎಷ್ಟು ಒಲವಿದೆ, ಎಷ್ಟು ಪ್ರೀತಿ ಇದೆ ಅನ್ನೋದಕ್ಕೆ ಇದೊಂದು ಚಿಕ್ಕ ಸಾಕ್ಷಿ. ಅಣ್ಣ, ಈಗ ನೀವು ಒಂದ್ ವಾರ ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ನೀವು ಬರ್ತಾ ಇದ್ದೀರಾ, ನಿಮ್ಮ ಮನೇಲಿ ಯಾರು ಏನು ಅನ್ನಲ್ವಾ? ಅಣ್ಣ ಏನು ಅನ್ನಲ್ಲ, ನಾನು ಫಸ್ಟ್ ಹೇಳ್ಬಿಟ್ಟಿರ್ತೀನಿ, ಘಾಟಿ ಜಾತ್ರೆ ಸ್ಟಾರ್ಟ್ ಅಂತ ಅಂದ್ರೆ ಒಂದ್ ವಾರ ನಮ್ಮ ಮನೇಲಿ ಕೇಳಲ್ಲ. ನನ್ನ ಒಂದ್ ವಾರ ನಿಮ್ಮ ಮನೇಲಿ ನಿಮ್ಮನ್ನ ಕೇಳಲ್ಲ ಅಂದ್ರೆ ಇದಕ್ಕೋಸ್ಕರನೇ ಡಿಸೈಡ್ ಆಗ್ಬಿಟ್ಟಿದ್ರ? ಓಕೆ, ಅಂದ್ರೆ ಫ್ಯಾಮಿಲಿ ಅವರು ಬರ್ತಾರೆ. ಓಕೆ, ತುಂಬಾ ಧನ್ಯವಾದಗಳು ಕಣಣ್ಣ. ನೋಡ್ತಾ ಇರ್ಬೋದು ಸ್ನೇಹಿತರೆ, ಬ್ರ್ಯಾಂಡ್ ಅಂತ ಏನು ಹೇಳ್ತೀವಿ, ಇದು ಬ್ರ್ಯಾಂಡ್ ಅಂದರೆ ಸುಮ್ಮನೆ ಯಾವುದೋ ಒಂದನ್ನು ತೋರಿಸ್ಬಿಟ್ಟು ಬ್ರ್ಯಾಂಡ್ ಅನ್ನೋದಲ್ಲ. ಬ್ರ್ಯಾಂಡ್ ಅನ್ನೋದು ನೋಡಿ ಹಿಂಗೆ ಪ್ರೀತಿ ಯಾವ ಥರ ಇರುತ್ತೆ ಅನ್ನೋದಕ್ಕೆ ಇದು ಒಂದು ಎಕ್ಸಾಂಪಲ್ಲು. ನೋಡ್ತಾ ಇರಿ. ಹಾಂ, ಬಾಪ ಬಾ. ಊರವ್ರು ತಾವು? ನಾವು ಅರ್ಧೇಶಹಳ್ಳಿ, ದೇವನಹಳ್ಳಿ ತಾಲೂಕು ಅರ್ಧೇಶಹಳ್ಳಿ. ಓಕೆ, ಎಷ್ಟು ವರ್ಷದಿಂದ ನೀವು ದನ ಕಟ್ತಾ ಇರೋದು? ನಾವೊಂದು 30 ವರ್ಷದಿಂದ ಕಟ್ತಾ ಇದ್ವಿ. 30 ವರ್ಷದಿಂದ ಪ್ರತಿ ವರ್ಷ ಬರ್ತೀರಾ? ಬರ್ತೀವಿ. 30 ವರ್ಷದಿಂದ ನಾವು ಒಂದು 15 ವರ್ಷ ಕಾಲ ನಮ್ಮ ವಯಸ್ಸು ಮಾಡಿದ್ವಿ. ಈಗ ಮೊಮ್ಮಕ್ಕಳ ಜೊತೆಲಿ ಇವಾಗ ಜೊತೆಲಿ ಇದ್ದೀರಾ? ಅಂದ್ರೆ ಮೊಮ್ಮಕ್ಕಳುಗಳು ಕಟ್ಟಿದ್ದಾರೆ ಈಗ? ಮೊಮ್ಮಕ್ಕಳು ಕಟ್ಟಿದ್ದಾರೆ. ಅವ್ರ ಮುರುಗನ ನಾವು ಹಿಂಗೆ ಹೋಗ್ತಾ ಇರ್ತೀವಿ. ಹಂಗೆ. ಓಕೆ, ಅಂದ್ರೆ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇವತ್ತು ಇಲ್ಲಿ ಬಂದಿದ್ದ ಒಂದು ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸಿದ್ದಾರೆ. ಅರ್ಧೇಶಹಳ್ಳಿ, ದೇವನಹಳ್ಳಿ ತಾಲೂಕು, ಮರಿಯಪ್ಪ ಆ್ಯಂಡ್ ಮಕ್ಕಳು, ಅಂದರೆ ಈ ಮರಿಯಪ್ಪ ತಾತ ಅವರ ಮೊಮ್ಮಕ್ಕಳು ಇವರು. ನೋಡಿ ಯಾವ ಮಟ್ಟಕ್ಕೆ ಮಾಡಿದ್ದಾರೆ. ಇದು ಓರಿ ಮೇಲಿನ ಪ್ರೀತಿ ಅಂದರೆ ಸತತವಾಗಿ 10 ವರ್ಷದಿಂದ ಮಾಡ್ತಾ ಇದ್ದಾರೆ. ಸತತವಾಗಿ 10 ವರ್ಷಗಳಿಂದ ಇವರು ಮಾಡ್ಕೊಂಬಂದಿರೋದಂತೆ. ಸೊ ನೋಡ್ತಾ ಇರ್ಬೋದು. ಇದು ಪ್ರೀತಿ ಅಂದರೆ ಈ ಥರ ಇರಬೇಕು.